ಗಿಲ್ಲಿ ಅವರು ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಬಂದ್ರ? ಕಾಮಿಡಿ ಮಾಡ್ಕೊಂಡಿದ್ದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು. ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಸಕ್ಕತ್ತಾಗಿ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು. ನಾನು ಒಪ್ಕೋತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಈಗ ಬಿಗ್ ಬಾಸ್ ಅಂತಂದ್ರೆ ಅದೊಂದು ಮೆಂಟಲ್ ಗೇಮ್. ಬರೀ ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಅಲ್ಲಿ ಇರಕ್ ಆಗಲ್ಲ. ಈಗ ಟಾಸ್ಕ್ ಅಂದ್ರೆ ಟಾಸ್ಕ್ ಆಡ್ಬೇಕು. ಬಿಗ್ ಬಾಸ್ ಏನೇ ಒಂದು ಗೇಮ್ಸ್ ಕೊಟ್ರು ಅದನ್ನು ಆಡ್ಬೇಕು. ಕ್ಲೆವರ್ ಆಗಿ ಎಲ್ಲದೂ ಆಕ್ಟಿವ್ ಆಗಿ ಬಿಗ್ ಬಾಸ್ ಮನೇಲಿ ಇರ್ಬೇಕು. ಬರೀ ಒಂದು ಕಾಮಿಡಿ ಮಾಡ್ಕೊಂಡಿದ್ರೆ ಸರ್ವೈವ್ ಆಗ ಕಷ್ಟ ಆಗುತ್ತೆ. ಆಚೆಯಿಂದ ನೀವು ತುಂಬಾ ನೋಡಿರ ನಂಗಿಂತ. ಈಗ ಗಿಲ್ಲಿ ಅವ್ರು ಹೆಂಗ್ ಸರ್ವೈವ್ ಆಗ್ತಿದ್ದಾರೆ ನಿಮ್ ಪ್ರಕಾರ? ಅದನ್ನ ನಾನು ಹೇಳಂಗಿಲ್ಲ. ಈಗ ಸಕ್ಕತ್ತಾಗಿ ಸರ್ವೈವ್ ಆಗ್ತದೆ. ನೀವ್ ಹೇಳಿದ್ರೆ ಗಿಲ್ಲಿಗೆ ಸಖತ್ ಫಾಲೋಯಿಂಗ್ ಇದೆ ಅಂತ. ಯಾವ ವಿಚಾರಕ್ಕೆ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅವರ ಮಾತಿನ ಶೈಲಿಗೆ. ಮತ್ ಸಾಕಷ್ಟೇ. ಆಯ್ತು, ಆಮೇಲೆ ಸರ್ವೈವ್ ಅಷ್ಟೊಂದು ಸರ್ವೈವ್. ಈಗ ನಿಮ್ಗೆ ಡೈಲಿ 3 ಟೈಮ್ ಊಟ ಇದ್ರೆ ಸೂಪರ್ ಆಗಿ ಸರ್ವೈವ್ ಆಗ್ತಾ ಇದೀರಾ ಅಲ್ವಾ? 8 ಟೈಮ್ ಊಟ ಮಾಡೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಕಂಫರ್ಟೇಬಲ್ ಆಗಿ 3 ಟೈಮ್ ಊಟ ಮಾಡಿ. ಗಿಲ್ಲಿ ಮಾಡ್ತಿದ್ದಾರೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಟಾಸ್ಕ್ ಇವಾಗ ನೀವ್ ಹೇಳಿದ್ರ 3 ಟೈಮ್ ಊಟ ಸಾಕು ಅಂತ. ಟಾಸ್ಕ್ 4ನೇ ಟೈಮ್ ಊಟ ಬೇಡ ಬಿಡಿ. 4ನೇ ಟೈಮ್ ಊಟ ಮತ್ತೆ ಬಿಗ್ ಬಾಸ್ ಅಲ್ಲಿ ಇವಾಗ ಚೆನ್ನಾಗಿ ಹೋಗ್ತಿದ್ದಿಲ್ಲ ಟಾಸ್ಕ್ ಮಾಡ್ದೇನು? ಅದು ಜನ ನೋಡ್ತಾರಲ್ವಾ? ಚೆನ್ನಾನೇ ನೋಡ್ಬೇಕಾಗಿದೆ. ಇನ್ನೇನು ಮಾರ್ಸಿಂದ ಏಲಿಯನ್ಗಳು ನೋಡ್ತಾರ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಜನ ನೋಡ್ತಿದಾರಲ್ಲ, ಖುಷಿ ಪಡ್ತಿದಾರಲ್ಲ. ಜನ ಟಾಸ್ಕ್ ಬೇಕಲ್ಲ. ಹೇಳಿದ್ರ ಹಂಗೆ ಆತರ ಹೇಳ್ತಿದಾರ? ಹೇಳ್ತಿದ್ದಾರೆ. ಗಿಲ್ಲಿ ಅವ್ರು ಇನ್ನೂ ಟಾಸ್ಕ್ ಆಡ್ಬೇಕು, ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಆಕ್ಟಿವ್ ಆಗ್ಬೇಕು. ಬಟ್ ಈಗ ಗಿಲ್ಲಿ ಟಾಪ್ ಅಲ್ಲಿ ಇದಾರಲ್ವಾ ಇಷ್ಟ ಮಾಡಿರೋದ್ರಲ್ಲ? ಟಾಪ್ ಅಲ್ಲಿ ಇದಾರೆ. ಇನ್ನೂ ಒಂದ್ ಸ್ವಲ್ಪ ಏನೋ ಒಂದು ಬೇಕಾಗುತ್ತಲ್ಲ. ಬರೀ ಮಾತಾಡ್ಕೊಂಡೇ ಇದ್ರೆ ಕಷ್ಟ ಆಗುತ್ತೆ. ಎಲ್ರು ಮಾತಾಡ್ಕೊಂಡೇ ಇದ್ರೆ ಟಾಸ್ಕ್ ಯಾರು ಆಡ್ತಾರೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕಿಂತ ಬೇರೆಯವರು ಅವರಲ್ಲ ಮಾತಾಡದಿರೋರು. ಮಾತಾಡಕ್ ತುಂಬಾ ಮಾತಾಡಕ್ ಬರ್ದಿರೋ ಧನುಷ್ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ತುಂಬಾ ಮಾತಾಡಕ್ ಬರ್ದಿರೋ ಸೂರಜ್ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ತುಂಬಾ ಮಾತಾಡದಿರಕ್ ಬರೋ ರಘು ಟಾಸ್ಕ್ ಆಡ್ತಾರೆ. ಅವ್ರು ಟಾಸ್ಕ್ ಆಡ್ಲಿ, ಇವ್ರು ಮಾತಾಡ್ಲಿ, ಎಲ್ಲ ಫ್ಲೇವರ್ ಸಿಗ್ತಲ್ಲ. ನಿಮ್ ಪ್ರಕಾರ ಎಲ್ರು ಟಾಸ್ಕ್ ಆಡೋದ್ ಬೇಡ, ಯಾರ್ಯಾರಿಗೆ ನೀವ್ ಹೇಳಿದ್ದು ಗಿಲ್ಲಿ ರಕ್ಷಿತ್ ಅವ್ರು ಸಖತ್ತಾಗಿದೆ ಅಂತ. ಮತ್ತೆ ಸಖತ್ತಾಗಿದ್ಮೇಲೆ ಅಂತ ನಾನು ಹೇಳ್ದೆ. ನಾವು ರಾತ್ರಿಗೆ ಊಟಕ್ಕೆ ದುಡ್ಡಿಲ್ಲ ಅಂದ್ರೆ ದುಡ್ಡಿಗೆ ಹಂಚ್ಕೋಬೇಕು. ಇನ್ನು 15 ದಿನಕ್ಕೆ ಆಗುವಷ್ಟು ದುಡ್ಡಿದೆ ಅಂದ್ರೆ ದುಡ್ಡು ಹಂಚಕ್ಕೆ ಹಾಕೋಬೇಕು. ಆರಾಮಾಗಿದೀವಲ್ಲ, ಆರಾಮಾಗಿ ಅದನ್ನ ಕಲ್ತ್ ಬಿಡೋ ದುಡ್ಡನ್ನ ಸಾಕಲ್ಲ ಮ್ಯಾಮ್. ಈಗ ನೀವು ಚೆನ್ನಾಗಿ ಹೋಗ್ತಿದ್ಯಲ್ಲ, ಮತ್ತೆ ಯಾಕೆ ಅವ್ರು ಹುಳ ಬಿಟ್ಕೋಬೇಕು? ಈಗ ರಾಶಿಕಾ ಅವ್ರ ವಿಷಯಕ್ಕೆ ಬರೋದಾದ್ರೆ ಬರ್ಬೇಕಾ? ಬರ್ಬೇಕು. ರಾಶಿಕಾ ಅವ್ರ ವಿಷಯಕ್ಕೆ ಬರೋದಾದ್ರೆ ಸೂರಜ್ ಅವ್ರು ಬರೋದಕ್ಕಿಂತ ರಾಶಿಕಾ ಅವ್ರು ಇದ್ದಿದ್ದೇ ಬೇರೆ. ಸೂರಜ್ ಅವ್ರು ಬಂದ್ಮೇಲೆ ಸ್ವಲ್ಪ ಚೇಂಜ್ ಆಗಿದ್ದಾರೆ. ನನ್ನ ಲೈಫಲ್ಲೂ ನನ್ನ ಹೆಂಡತಿ ಬರಕ್ ಮುಂಚೆ ನನ್ನ ಲೈಫ್ ಇದ್ದಿದ್ದೇ ಬೇರೆ, ಬಂದ್ಮೇಲೆ ಈಗ ಬೇರೆ. ಅಷ್ಟೇ.